ಸಿಸಿ ನ್ಯೂಸ್ಗೆ ಸ್ವಾಗತ. ನಾನು ನರೇಂದ್ರ ಪಾಟೀಲ್. ಬೀದರ್ ತಾಲೂಕಿನ ಬಗ್ದಲ್ ಗ್ರಾಮದಲ್ಲಿಯ ಸರ್ಕಾರಿ ಪ್ರಾಥಮಿಕ ಶಾಲೆ ಛತ್ತಿನ ಪರದೆ ಬಿದ್ದು ಓರ್ವ ವಿದ್ಯಾರ್ಥಿ ತಲೆ ಮೇಲೆ ಬಿದ್ದು ಗಾಯವಾದ ಘಟನೆ ಶುಕ್ರವಾರ ನಡೆದಿದೆ. ಮಧ್ಯಾಹ್ನ ಬಿಸಿ ಊಟ ಮಾಡಲು ಹೋದಾಗ ಊಟಕ್ಕೆ ಕುಳಿತಿದ್ದಾಗ ಛತ್ತಿನ ಪರದೆ ಬಿದ್ದು ವಿದ್ಯಾರ್ಥಿಯ ತಲೆ ಒಡೆದು 5 ಟಾಕಿಗಳು ಬಿದ್ದಿವೆ ಎನ್ನಲಾಗಿದೆ. ಮಕ್ಕಳಿಗೆ ಊಟಕ್ಕೆ ಕೊಡಿಸುವ ಮುಂಚೆ ಬೀಳುವ ಸ್ಥಿತಿಯಲ್ಲಿದ್ದ ಪರದೆಯನ್ನು ಗಮನಿಸದೆ ಸರ್ಕಾರಿ ಪ್ರಾಥಮಿಕ ಶಾಲೆ ಕನ್ನಡ ಮಾಧ್ಯಮದ ಮುಖ್ಯ ಗುರುಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಸಾರ್ವಜನಿಕರು ದೂರಿದ್ದಾರೆ. ಪರದೆ ಬಿದ್ದು ತಲೆ ಒಡೆಯುವುದರ ಬದಲಾಗಿ ತಲೆಗೆ ಹೆಚ್ಚಿನ ಗಾಯವಾಗಿ ಪ್ರಾಣ ಹೋಗುವಂಥ ಸ್ಥಿತಿ ಇತ್ತು. ದೇವರ ಕರುಣೆಯಿಂದ ವಿದ್ಯಾರ್ಥಿಯ ಪ್ರಾಣ ಕಾಪಾಡಿದೆ. ಪ್ರತಿ ವರ್ಷ ಶೀತಲ ಸ್ಥಿತಿಯಲ್ಲಿರುವ ಶಾಲಾ ಕೋಣೆಗಳ ಮಾಹಿತಿ ಪಡೆದು ಅವುಗಳ ದುರಸ್ತಿ ಹಾಗೂ ಹೊಸ ಕೋಣೆಗಳ ನಿರ್ಮಾಣಕ್ಕೆ ಸರ್ಕಾರ ಸಾಕಷ್ಟು ಹಣ ಬಿಡುಗಡೆ ಮಾಡುತ್ತದೆ. ಆದರೂ ಸಹ ಶಾಲೆ ಮುಖ್ಯ ಗುರುಗಳು ಬೀಳುವ ಸ್ಥಿತಿಯಲ್ಲಿರುವ ಪರದೆ ಇವರ ಕಣ್ಣಿಗೆ ಕಾಣಲಿಲ್ಲವೇ ಹೇಗೆನ್ನುವ ಪ್ರಶ್ನೆಯಾಗಿದೆ. ನಿರ್ಲಕ್ಷ್ಯಕ್ಕೆ ಕಾರಣವಾದ ಮುಖ್ಯ ಗುರುಗಳೇ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಘಟನೆಯ ಮಾಹಿತಿ ಪಡೆದ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಬಗ್ಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳು ಗಮನ ಹರಿಸಿ ಖುದ್ದಾಗಿ ಸ್ಥಳಕ್ಕೆ ಭೇಟಿ ಮಾಡಿ ಪರಿಶೀಲನೆ ನಡೆಸಿ ನಿರ್ಲಕ್ಷ್ಯದ ಮುಖ್ಯ ಗುರು ಎಚ್ಚರಿಕೆ ನೀಡುವ ಮುಖಾಂತರ ಮುಂದೆ ಇಂತಹ ಅನಾಹುತಗಳು ಮರುಕಳಿಸದಂತೆ ಕ್ರಮ ಕೈಗೊಳ್ಳಲು ಕಾದು ನೋಡಬೇಕಾಗಿದೆ. Sir,